ಪ್ರೀತಿ ಉಳ್ಳಂಥ ದೇವರ ಮಕ್ಕಳೇ, ಮತ್ತೊಂದು ಸಲ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹೇಳುವಂಥ ಈ ಸಂದೇಶ ನಾಳೆ ಎಕ್ಸಾಮ್ ಬರೀತಕ್ಕಂಥವರಿಗೆ ಅವಸರ. ಇದು BBTH ಫಸ್ಟ್ ಇಯರ್ ಎಕ್ಸಾಮ್ ಬರೀತಕ್ಕಂಥವರಿಗೆ. ಅದಕ್ಕಾಗಿ ಎಕ್ಸಾಮ್ ಬರೀತಕ್ಕಂಥವರು ಬಹಳ ಜಾಗ್ರತೆಯಿಂದ ಈ ಅಂಶವನ್ನು ಕೇಳಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನೀವು ಕೂಡ ನಿಮ್ಮ ಪ್ರಾಂತಗಳಲ್ಲಿ ನಿಮ್ಮ ಊರುಗಳಲ್ಲಿ ಸೇವೆ ಮಾಡ್ತಕ್ಕಂಥವರಾಗಿರ್ಬೋದು, ಆಯಾ ಚರ್ಚ್ಗಳಿಗೆ ಹೋಗ್ತಕ್ಕಂಥವರಾಗಿರ್ಬೋದು, ಎಲ್ಲರೂ ಕೂಡ ಈ ವಾಕ್ಯ ಭಾಳ ಪ್ರಾಮುಖ್ಯವಾಗಿ ಅವಸರವಾಗಿರ್ತಕ್ಕಂಥದ್ದು ಆಗಿದೆ ಪ್ರಿಯರೇ. ಅದು ಏನು ಅಂತ ಹೇಳಿದರೆ, ಉಪವಾಸ ಅಂದರೆ ಏನು? ಉಪವಾಸ ಪ್ರಾರ್ಥನೆ ಮಾಡಿದರೆ ಮಾತ್ರ ದೇವರು ನಮ್ಮನ್ನು ಮೆಚ್ಚುತ್ತಾನ? ಇದು ಬಹುಶಃ ಕೇಳಿ ಇರ್ಬೋದು ನೀವು. ಮತ್ತೊಂದು ಸಲ ಕೇಳುವಂಥ ಅವಕಾಶ ನಮಗೆ ದೇವರು ಕೊಟ್ಟಿದ್ದಾನೆ. ಇದು ಮುಖ್ಯ ಉದ್ದೇಶ ಅಂದರೆ ಎಕ್ಸಾಮ್ ಬರೀತಕ್ಕಂಥವರಿಗೆ, ಅದೇ ರೀತಿಯಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಈ ವಾಕ್ಯಗಳು ಭಾಳ ಪ್ರಾಮುಖ್ಯವಾಗಿವೆ. ಇವತ್ತು ಇಲ್ಲಿವರೆಗೆ ನಾವು ಒಂದು ವಚನ ಭಾಗವನ್ನು ನೋಡಿದ್ದೇವೆ. ಅದು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಓದಿಕೊಂಡು ಮುಂದೆ ಸಾಗೋಣ ಬರೆಯರೆ. ಯಾಕಂದರೆ ಈ ವಚನಗಳು ಕ್ರೈಸ್ತರ ಜೀವಿತಕ್ಕೆ ಭಾಳ ಪ್ರಾಮುಖ್ಯವಾದಂಥ ವಚನಗಳು. ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಂಥ ಪ್ರತಿಯೊಬ್ಬರಿಗೂ ಕೂಡ ಈ ವಚನಗಳು ಪದೇ ಪದೇ ಓದಿಕೊಳ್ಳಬೇಕಂತೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾನು. ಏನಮ್ಮ, ಈ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಿಂದ ಕೆಲವು ವಚನಗಳು, ಸುಮಾರು 16-17 ವಚನಗಳವರೆಗೆ ಭಾಳ ಪ್ರಾಮುಖ್ಯವಾದಂಥ ವಿಷಯ. ಯಾಕಷ್ಟು ಪ್ರಾಮುಖ್ಯವಾದಂಥ ವಿಷಯ ಅಂತಂದರೆ, ಸೈತಾನನೊಂದಿಗೆ ಹೋರಾಟ ಮಾಡುವುದಕ್ಕೆ ದೇವರು ಕೊಡುವಂಥ ಸರ್ವಾಂಗ ಕವಚಗಳನ್ನು ನಾವು ಧರಿಸಿಕೊಂಡು, ಅವನು ಯಾವ ರೂಪದಲ್ಲಿ ಬರ್ತಾನೆ, ಯಾವ ಆಲೋಚನೆಗಳಿಂದ ಬರ್ತಾನೆ, ಯಾರನ್ನ ಯಾವ ರೀತಿ ಮೋಡಿ ಮಾಡ್ತಾನೆ ಅಂತಕ್ಕಂಥದ್ದನ್ನು ನಮಗೆ ದೇವರು ಹೇಳಿಕೊಡುವಂಥದ್ದನ್ನು ಆಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ಯೇಸು ಕ್ರಿಸ್ತನ ನಂಬೀವಿ, ಯೇಸು ಕ್ರಿಸ್ತನಲ್ಲಿ ಇದ್ದೀವಿ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಾವು ಮಾಡ್ತಾ ಇದ್ದೀವಿ, ಯೇಸು ಕ್ರಿಸ್ತನ ಭಕ್ತಾದಿಗಳು, ಭಕ್ತರು ಅಂತ ಹೇಳಿಕೊಂಡು ನಾವು ಪ್ರಪಂಚದ ಎಲ್ಲ ಕ್ರೈಸ್ತ ಜನಾಂಗದವರು ಕೂಡ ಅಂದ್ಕೊಂಡು ಸುಲಭವಾಗಿ ಸೈತಾನನ ಬಾಯಿಯೊಳಗೆ ಸಿಕ್ಕಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಒಂದೇ ಬೈಬಲು, ಒಬ್ಬನೇ ಕರ್ತನು, ಒಂದೇ ಆತ್ಮ, ಒಂದೇ ದೀಕ್ಷಾ ಸ್ನಾನ, ಒಬ್ಬನೇ ದೇವರು ಆಗಿರ್ತಕ್ಕಂಥ ನಂಬಿರತಕ್ಕಂಥ ಕ್ರೈಸ್ತರು ಅನೇಕ ಡೆನಿಮಿಷನ್ಗಳಾಗೋದಕ್ಕೆ ಕಾರಣ ಏನಂತ ಇದುವರೆಗೂ ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ. ಯಾಕೆ ಈ ಥರ ಕ್ರೈಸ್ತರು ಒಬ್ಬರಿಗೊಬ್ಬರು ವಿಭಿನ್ನವಾಗಿ, ವಿರುದ್ಧವಾಗಿ, ವ್ಯತಿರೇಕವಾಗಿ ಬೋಧನೆ ಮಾಡುವಂಥದ್ದು, ವ್ಯತಿರೇಕಿಸಿಕೊಂಡು ಜೀವನ ಮಾಡುವಂಥದ್ದು, ಅವರು ಸುಳ್ಳು, ಇವರು ಸುಳ್ಳು, ನಾವು ಸುಳ್ಳು ಅಂತೇಳಿ ಅನೇಕ ವಿಧವಾಗಿ ಬೋಧನೆಗಳನ್ನು ನಾವು ಸಮಾಜದಲ್ಲಿ ನೋಡುವಾಗ ಪ್ರಿಯರೇ, ಕಾರಣ ಏನು? ಒಂದೇ, ಸೈತಾನನ ಕುತಂತ್ರಗಳು ಯಾರಿಗೆ ಗೊತ್ತಾಗ್ತಿಲ್ಲ. ದುಷ್ಟ ಶಕ್ತಿಯ ಆಲೋಚನೆಗಳು ಹೆಂಗಿರ್ತಾವಂತಕ್ಕಂಥದ್ದು ಇವತ್ತಿಗೂ ಆಲೋಚನೆ ಮಾಡ್ತಕ್ಕಂಥವರು ಇಲ್ಲ. ಅದಕ್ಕಾಗಿ ಅವನ ಬಾಯಿಗೆ ನಾವು ಭಾಳ ಈಸಿಯಾಗಿ ಸಿಗ್ತಾ ಇದ್ದೀವಿ. ಅವನು ನಮ್ಮನ್ನು ನುಂಗ್ತಾ ಇದ್ದಾನೆ. ಗರ್ಜಿಸುವ ಸಿಂಹೋಪದೆಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುವಂಥ ಸೈತಾನನಿಗೆ ಭಾಳ ಈ 21ನೇ ಶತಮಾನದಲ್ಲಿ ಎಲ್ಲಾರಾದರೂ ಬಾಯಿಯೊಳಗೆ ಹೋಗಿದ್ದಾರೆ ಅಂತ ಹೇಳುವುದಕ್ಕೆ ಸಂದೇಹವಿಲ್ಲ ಪ್ರಿಯರೇ. ಆ ಥರ ಅನೇಕರನ್ನು ಸಿಕ್ಕಿಸಿಕೊಂಡಿದೆ, ಅನೇಕರನ್ನು ವಶ ಮಾಡಿಕೊಂಡಿದೆ, ಅನೇಕರನ್ನು ತನ್ನ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡು ಅನೇಕ ಬೋಧಕರನ್ನಾಗಿ ಈ ಲೋಕದಲ್ಲಿ ಬಿಟ್ಟಿದೆ ಅದು. ಯಾಕಂದರೆ ನಿಮಗೊಂದು ವಚನ ಗೊತ್ತು ಪ್ರಿಯರೇ,
ಒಂದು ಸಲ ಕೊರಿಂಥದವರಿಗೆ ಬರೆದಂಥ ಎರಡನೇ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನದಿಂದ ನಾವು ಓದೋಣ ಪ್ರಿಯರೇ. ಆದರೆ ಅಂಥವರು ಸುಳ್ಳಪೋಸ್ತರರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನೂ ಆಶ್ಚರ್ಯವಲ್ಲ. ಸೈತಾನನು ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಇರುವುದು. ಅಂದರೆ ಸೈತಾನನು ಪರಲೋಕದ ದೇವದೂತನ ವೇಷವನ್ನು ಧರಿಸಿಕೊಂಡಿದೆ ಅಂತ ಹೇಳುವಾಗ ಅವನ ಅನುಚರರು ಕೂಡ ಅಪೋಸ್ತಲರ ವೇಷ ಹಾಕಿದ್ದಾರೆ. ಅನೇಕರು ಸುಳ್ಳು ಬೋಧಕರಾಗಿದ್ದಾರೆ, ಸುಳ್ಳು ಅಪೋಸ್ತಲರಾಗಿದ್ದಾರೆ ಅಂತೇಳಿ ವಾಕ್ಯ ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ಯಾರು ಸುಳ್ಳು ಬೋಧಕರು, ಯಾರು ನಿಜ ಬೋಧಕರು, ಯಾರು ಅಂತಕ್ಕಂಥದ್ದು ಪ್ರಪಂಚದಲ್ಲಿರ್ತಕ್ಕಂಥ ಅಮಾಯಕರ ಕ್ರೈಸ್ತರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರ ಮಾತನ್ನು ನಂಬುತ್ತೀವಿ, ಎಲ್ಲರ ಬೋಧನೆಯನ್ನು ಕೇಳ್ತೀವಿ, ಎಲ್ಲರ ಬೋಧನೆಯನ್ನು ಅನುಸರಿಸಿ ನಡಿಬೇಕಂತೇಳಿ ಆಲೋಚನೆ ನಮಗಿದೆ. ಅದಕ್ಕೆ ಯಾರನ್ನ ಬೇಡ ಅನ್ನಬೇಕು, ಯಾರನ್ನ ಬೇಕನ್ನಬೇಕು ಅನ್ನೋಂಥ ಅಯೋಮಯ ಸ್ಥಿತಿಯಲ್ಲಿ ತಲೆ ಕೆದರಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಕ್ರೈಸ್ತರು. ಇದನ್ನು ಕಂಡುಹಿಡಿಯುವುದಕ್ಕೆ ಇವತ್ತು ಕ್ರೈಸ್ತರ ಕೈಲಿ ಆಗ್ತಾ ಇಲ್ಲ. ಏನ್ರಿ, ಒಂದು 500 ರೂಪಾಯಿ ಒರಿಜಿನಲ್ ನೋಟ್ ಹೆಂಗಿದೆ ಗೊತ್ತು ನಮಗೆ, ಡೂಪ್ಲಿಕೇಟ್ ಹೆಂಗಿದೆ ನಮಗೆ ಗೊತ್ತು, ಅದೇ ಇಲ್ವಾ? ಸರ್ವಸಾಮಾನ್ಯವಾಗಿ ಜ್ಞಾನವಂತರು ಅದನ್ನು ಕಂಡುಹಿಡಿತಾ ಇದ್ದಾರೆ. ಅಷ್ಟು ಜ್ಞಾನ ಇಲ್ಲದವ್ರು ಏನು ಮಾಡ್ತಾರೆ, ಇದು ಅದು ಒಂದೇ ಅಂಥೇಳಿ ಅದನ್ನು ಬಳಸ್ತಾ ಇದ್ದಾರೆ, ಇದನ್ನು ಬಳಸ್ತಾ ಇದ್ದಾರೆ, ಅದೇ ಇಲ್ವಾ? ಪ್ರತಿಯೊಂದು ವಸ್ತುವಲ್ಲಿ ಒಂದು ಒರಿಜಿನಲ್ ಇದೆ, ಒಂದು ಡೂಪ್ಲಿಕೇಟ್ ಇದೆ. ಪ್ರತಿಯೊಂದು ವಸ್ತುವಿನಲ್ಲಿ ಒಂದು ಒರಿಜಿನಲ್ ಇದೆ, ಒಂದು ಡೂಪ್ಲಿಕೇಟ್ ಇದೆ. ವಸ್ತುಗಳಲ್ಲಿ ಒರಿಜಿನಲ್ ಡೂಪ್ಲಿಕೇಟು ಯಾರು ತಯಾರು ಮಾಡಿದ್ದು? ಇದು ಮನುಷ್ಯರು. ಆವಾಗ ಅದರ ಪರಿಜ್ಞಾನ ಇರುವಂಥವರು, ಅದರ ಅನುಭವ ಇರತಕ್ಕಂಥವರು ಇದು ಒರಿಜಿನಲ್ಲಾ ಡೂಪ್ಲಿಕೇಟಾ ಅಂಥೇಳಿ ಪರಿಶೀಲನೆ ಮಾಡಿಕೊಂಡು ಸತ್ಯವನ್ನು ತಿಳಿದುಕೊಂಡು ಇದು ಡೂಪ್ಲಿಕೇಟ್ ನೋಟು ಅಥವಾ ಇದು ಡೂಪ್ಲಿಕೇಟ್ ವಸ್ತು, ಇದು ಡೂಪ್ಲಿಕೇಟ್ ಅಂತಕ್ಕಂಥದ್ದನ್ನು ಕಂಡು ಹಿಡಿದು ಅದನ್ನು ನಾವು ತ್ಯಜಿಸ್ತೀವಿ, ಬೇಡ ಅಂತೀವಿ ಪ್ರಿಯರೇ. ಅಂದಮೇಲೆ ದೇವರು ಮಕ್ಕಳಾಗಿರ್ತಕ್ಕಂಥ ನಾವು ಕೂಡ ಬೋಧಕರ ವಿಷಯದಲ್ಲಿ ಕೂಡ ಅಷ್ಟೇ ಜಾಗೃತಿ ಉಳ್ಳವರಾಗಿರಬೇಕು ಅಂತ ವಾಕ್ಯ ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಅದಕ್ಕೆ ಅವನು ಹಾಕಿರ್ತಕ್ಕಂಥ ಕೆಚ್ಚು ನಮ್ಗೆ ಯಾರಿಗೂ ಗೊತ್ತಾಗಲಾರ್ದಂಗೆ ಇರ್ತದೆ ಪ್ರಿಯರೇ. ಅಷ್ಟು ಸುಲಭವಾಗಿ ಮನುಷ್ಯರನ್ನು ಪಾಪದೊಳಗೆ ಸಿಕ್ಕಿಸಿ ಅಥವಾ ತನ್ನ ಕಡೆಗೆ ಸೇರಿಸಿಕೊಂಡು ಮಾಯಾಜಾಲದಲ್ಲಿ ನಮ್ಮನ್ನು ಸಿಕ್ಕಿಸಿದ್ದಾನೆ ಅಂತಕ್ಕಂಥದ್ದು ಸತ್ಯವಾದಂಥ ವಿಷಯ. ಅದಕ್ಕಾಗಿ ಬೈಬಲ್ನಲ್ಲಿ ಏನಿದೆ ಅಂತಕ್ಕಂಥ ವಿಷಯನ ಪ್ರತಿಯೊಬ್ಬರು ಕೂಡ ಪರಿಶೀಲನೆ ಮಾಡಿಕೊಂಡು ಓದಿಕೊಳ್ಳಬೇಕು ಪ್ರಿಯರೇ. ಬೈಬಲು ಯಾರಪ್ಪನ ಸೊತ್ತಲ್ಲ. ಇದು ನಾನು ಪದೇ ಪದೇ ಉಪಯೋಗ ಮಾಡ್ತಿರ್ತೀನಿ ಮಾತು. ಯಾರಪ್ಪನ ಸೊತ್ತಲ್ಲ ಇದು, ಎಲ್ಲರ ಸೊತ್ತು ಬೈಬಲ್. ಸರ್ವಮಾನವರಿಗೆ ರಕ್ಷಣೆ ಹೊಂದುವುದಕ್ಕಾಗಿ ಕೊಡಲ್ಪಟ್ಟಿರ್ತಕ್ಕಂಥ ಸತ್ಯವೇದ ಇದು. ಇದು ಪ್ರತಿಯೊಬ್ಬರೂ ಓದಬಹುದು, ಪ್ರತಿಯೊಬ್ಬರು ತಿಳ್ಕೊಳ್ಬೋದು. ಇದು ಯಾವ ಮತಕ್ಕೂ ಸಂಬಂಧಪಟ್ಟಿದ್ದಲ್ಲ, ಯಾವ ಕುಲಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸರ್ವ ಜನರಿಗೂ ಸಮಾನವಾಗಿ ಪ್ರೀತಿಯನ್ನು ತೋರಿಸುವಂಥ ಮಾತು, ಜ್ಞಾನವನ್ನು ಕೊಡುವಂಥ ಮಾತಾಗಿದೆ ಈ ಮಾತು. ಅದಕ್ಕಾಗಿ ಇದರ ಮೇಲೆ ಅವಗಾಹನ ಯಾರಿಗಿರುತ್ತೋ ಅವರು ಕಂಡುಹಿಡಿತಾರ. ಇದರ ಮೇಲೆ ಯಾರಿಗೆ ಅವಗಾಹನ ಇರುವುದಿಲ್ಲೋ ಅವರು ಸತ್ಯನ ತಿಳ್ಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಮೂಢಭಕ್ತರನ್ನಾಗಿ ಮಾಡಿಸಿಟ್ಟಿದೆ ಇವತ್ತು ದುಷ್ಪ್ರೇರೇಪಣೆಯಿಂದ ಸೈತಾನನು. ಅದಕ್ಕಾಗಿ ಪ್ರಿಯರೇ, ಆ ಮೂಢಭಕ್ತಿಯಿಂದ ಹೊರಗೆ ಬರೋಣ, ಜ್ಞಾನವನ್ನು ಕಲಿತುಕೊಳ್ಳೋಣ. ಪರಿಪೂರ್ಣವಾದಂಥ ಜ್ಞಾನದಲ್ಲಿ ನಾವು ಮುಂದಕ್ಕೆ ಸಾಗೋಣ ಅನ್ನೋಂಥ ವಚನಗಳು ನಮಗೆ ಉಂಟು ಪ್ರಿಯರೇ. ಅದಕ್ಕೆ ಪರಿಪೂರ್ಣವಾದಂಥ ಜ್ಞಾನವಂತರಾಗಬೇಕು ನಾವು ಜ್ಞಾನಿಗಳು ಅಂದರೆ ಹೇಗಿರಬೇಕಂದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನದೊಳಗೆ ನಾವು ಸೇರಬೇಕು. ಅಷ್ಟು ಜ್ಞಾನ ಇದೆ ಅಂದರೆ ಅಷ್ಟು ಜ್ಞಾನ ಇದರಲ್ಲಿ ಅಡಕವಾಗಿದೆ. ಆ ಜ್ಞಾನಕ್ಕೆ ತಕ್ಕಂಥ ನಡ್ಕೊಳ್ಳಬೇಕು. ಆ ಜ್ಞಾನವನ್ನು ದಿನದಿನಕ್ಕೂ ನಾವು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಅಷ್ಟೇ ಬಿಟ್ಟು ಅಜ್ಞಾನಿಗಳ ಥರ ನಾವು ಇರಬಾರದು. ದೇವರ ಚಿತ್ತ ಏನೆಂಬುದನ್ನು ಪರೀಕ್ಷಿಸಿಕೊಂಡು ತಿಳ್ಕೊಳ್ಳಬೇಕಾಗಿದೆ ಎಂಬುದಾಗಿ ಇದು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. 5ನೇ ಅಧ್ಯಾಯ
16-17ನೇ ವಚನವನ್ನು ನೋಡೋಣ ಪ್ರಿಯರೇ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಎಂಥವರಾಗಿರ್ಬೇಕಂತ? ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತವರಾಗಿರ್ಬೇಕಂತ. ಕ್ರೈಸ್ತರು ಯಾರು ಅಂತಂದರೆ ಅವರು ಜ್ಞಾನವಂತರು, ಅಜ್ಞಾನಿಗಳಲ್ಲ ಪ್ರಿಯರೇ. ಅಜ್ಞಾನಿಗಳಂದರೆ ಯಾರು ಅಂದರೆ ಕ್ರಿಸ್ತನನ್ನು ಅರಿಯದವರು ಅಜ್ಞಾನಿಗಳು, ಅಮಾಯಕರು. ಪಾಪ ಅನ್ಬೇಕು ಅವ್ರು ನೋಡಿ ನಾವು. ಜ್ಞಾನಿ ಯಾರಂದರೆ ಕ್ರೈಸ್ತರು. ಯಾಕೆ? 3 ಲೋಕದ ಮರ್ಮಗಳನ್ನು ತಿಳಿದಂಥವರು ಕ್ರೈಸ್ತರು. 3 ಲೋಕ ಅಂದ್ರೆ ಗೊತ್ತಿಲ್ಲದಂಥವರು ಅಜ್ಞಾನಿಗಳು. ಹೌದಾ ಇಲ್ವಾ? ಅವ್ರಿಗೆ ಗೊತ್ತಿಲ್ಲ ಏನು. ಅದಕ್ಕಾಗಿ ಜ್ಞಾನವನ್ನು ಅಡಕವಾಗಿಟ್ಟಿರ್ತಕ್ಕಂಥ ಬೈಬಲ್ನಲ್ಲಿ ವಿಷಯಗಳನ್ನು ಸರಿಯಾದಂತೆ ಆಲೋಚನೆ ಮಾಡಿ ಸರಿಯಾದಂಥ ರೀತಿಯಲ್ಲಿ ತಿಳಿದುಕೊಂಡು ಅದರಂತೆ ನಡೀತಕ್ಕಂಥವನೇ ಜ್ಞಾನವಂತರು ಪ್ರಿಯರೇ. ಎಲ್ಲೋ ಏನೋ ಬೈಬಲ್ನಲ್ಲಿ ಒಂದು ವಚನ ಇದೆ ಅಂದರೆ ಆ ವಚನ ಯಾಕಿದೆ, ಯಾರಿಗೆ ಹೇಳಿದ್ದಾನೆ, ಯಾವಾಗ ಹೇಳಿದ್ದಾನೆ, ಕಾರಣಗಳು ತಿಳ್ಕೊಳ್ಬೇಕು. ಆ ಕಾರಣ ತಿಳ್ಕೊಳ್ಳದೆ ನಾವು ಅದರಲ್ಲಿ ಇದೇ ನಾನು ಮಾಡ್ತೀನಿ ಅಂತಂದರೆ ನಮ್ಮಷ್ಟು ಅಮಾಯಕತ್ವ ಯಾರೂ ಇಲ್ಲ ಅಂತೇಳಿ. ಬೈಬಲ್ನಲ್ಲಿ 66 ಪುಸ್ತಕಗಳಲ್ಲಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥವರೆಗೆ ಎಲ್ಲ ಮಾತುಗಳು ನಿನಗಾಗಿ ಬರೆಯಲ್ಪಟ್ಟಿದ್ದವ ಅಥವಾ ಬೇರೆ ಬೇರೆ ಜನಾಂಗದವರಿಗೆ ಕೊಡಲ್ಪಟ್ಟಿದ್ದವ? ಸ್ವಲ್ಪ ಜನಕ್ಕೂ ಕೆಲವು ವಚನಗಳು ಕೊಟ್ಟಿದ್ದಾನೆ, ಎಲ್ಲರಿಗೂ ಎಲ್ಲ ಮಾತುಗಳು ಅಲ್ಲ ಅನ್ನೋಂಥದ್ದು ಆಲೋಚನೆ ನಮಗೆ ಬರಬೇಕಾಗಿದೆ. ಈಗ ನಮಗೆ ವಿಮೋಚನ ಕಾಂಡ ಆಗಿರ್ಬೋದು, ಯಾಜಕ ಕಾಂಡ ಆಗಿರ್ಬೋದು, ಅರಣ್ಯಕಾಂಡ ಆಗಿರ್ಬೋದು, ಧರ್ಮೋಪದೇಶ ಕಾಂಡ ಆಗಿರ್ಬೋದು, ಈ ಕಾಂಡಗಳಲ್ಲಿರ್ತಕ್ಕಂಥ ಆಚಾರಗಳು, ವಿಚಾರಗಳು ಇವೆಲ್ಲವೂ ಕೂಡ ಯಾರಿಗಾಗಿ ಕೊಡಲ್ಪಟ್ಟಿದೆ ಅಂತ ಬೈಬಲ್ ನಮಗೆ ಬೋಧನೆ ಮಾಡ್ತಾ ಇದೆ. ಅಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ ಪ್ರಿಯರೇ. ಅವರು ಇಸ್ರಾಯೇಲ್ ವಂಶದವರು, ದೇವರ ಪುತ್ರರಾಗಿ ಸ್ವೀಕರಿಸುವವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜಸ್ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮನು, ಈಸಾಕನು, ಯಾಕೋಬನು ಅವರ ಪಿತೃಗಳೇ. ಕ್ರಿಸ್ತನು ಸಹ ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಎಲ್ಲದರ ಮೇಲೆಯೂ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ಆಮೇನ್. ಈ ಪದ್ಧತಿಗಳು, ಆಚಾರಗಳು, ಈ ವಿಚಾರಗಳು, ಈ ಕಾಂಡಗಳು ಅಥವಾ ಒಡಂಬಡಿಕೆಗಳು ಇವೆಲ್ಲವೂ ಕೂಡ ಯಾರಿಗೆ ಕೊಡಲ್ಪಟ್ಟಿವೆ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅವರು ಯಾರವರು? ಇಸ್ರಾಯೇಲರು. ಅವರಿಗೆ ಕೊಡಲ್ಪಟ್ಟಂಥ ವಿಷಯಗಳು ಬಹಳ ಉಂಟು ಪ್ರಿಯರೇ. ಅದನ್ನು ತೆಗೆದುಕೊಂಡು ನಾವು ಇವತ್ತಿನ ದಿನದಲ್ಲಿ ಅದನ್ನು ನಮಗೆ ಅಳವಡಿಸಿಕೊಂಡು ನಾವು ಇವತ್ತು ಮಾತಾಡುವುದು ಅಥವಾ ಮಾಡುವುದು ಅದು ಸರಿಯಾದಂಥ ಪದ್ಧತಿ ಅಲ್ಲ ಪ್ರಿಯರೇ. ಅದಕ್ಕಾಗಿ ಉಪವಾಸ ಅಂದರೆ ಏನು ಅನ್ನೋಂಥದ್ದನ್ನು ನಾವು ಆಲೋಚನೆ ಮಾಡುವಾಗ ಈ ಉಪವಾಸ ಕೂಡ ಇಸ್ರಾಯೇಲರಲ್ಲಿ ಅನೇಕ ಜನರು ಮಾಡಿರುವುದನ್ನು ನಾವು ನೋಡ್ತೀವಿ ಪ್ರಿಯರೇ. ಉಪವಾಸ ಅಂದರೇ ಗೊತ್ತಿಲ್ಲದೆ ಈ ಅಮಾಯಕ ಜನರಿಗೂ ಉಪವಾಸದ ಪರಮಾರ್ಥ ಏನೆಂಬುದು ತಿಳ್ಕೊಳ್ಬೇಕಾಗಿದೆ ಮೊದಲು. ಅದಕ್ಕೆ ಉಪವಾಸ ಅಂದರೆ ಏನು? 3 ಹೊತ್ತು ಊಟ ಬಿಟ್ಟು ಕುಂದಿರುವಂಥದ್ದು ಉಪವಾಸ. ಅದೇ ಅಲ್ವಾ ಉಪವಾಸ ಅಂದರೆ? ನಮಗೆ ಗೊತ್ತಾಗಿರೋದು ಉಪವಾಸ ಅಂದರೆ ಏನು? ಊಟ ಬಿಡಬೇಕು. ಏನು ಬಿಡಬೇಕು? ಊಟ ಬಿಡಬೇಕು. ಅನಂತರ ನಮ್ಮ ಕೆಲಸಗಳು ನಾವು ಮಾಡಿಕೊಳ್ಳಬೇಕು. ಏನು ಬಿಡಬೇಕಂದ್ರೆ ಊಟ ಬಿಡುವುದೇ ಉಪವಾಸ. ಇವತ್ತು ಸೈತಾನನು ಈ ವಿಷಯದಲ್ಲಿ ಎಷ್ಟು ಮರಳುಗೊಳಿಸಿದ ಜನರನ್ನೆಂದರೆ ಪ್ರಿಯರೇ, ಬಹಳಷ್ಟು ಮರಳುಗೊಳಿಸಿದೆ ಅಂತ ಹೇಳ್ಬೋದು ಪ್ರಿಯರೇ. ಬಹಳಷ್ಟು ಜನರನ್ನ ವಶಪಡಿಸಿಕೊಂಡಿದೆ ಸೈತಾನನು. ಯಾಕಂದರೆ ಉಪವಾಸ ಪ್ರಾರ್ಥನೆ ಕೂಟ, ಸಂಪೂರ್ಣ ಉಪವಾಸ ಪ್ರಾರ್ಥನೆ, 1 ದಿನ ಉಪವಾಸ ಪ್ರಾರ್ಥನೆ, 3 ದಿನ ಉಪವಾಸ ಪ್ರಾರ್ಥನೆ, 7 ದಿನ ಉಪವಾಸ ಪ್ರಾರ್ಥನೆ, 40 ದಿನ ಉಪವಾಸ ಪ್ರಾರ್ಥನೆ. ಹೀಗೆ ಹಲವಾರು ಜನಗಳು ಹಲವಾರು ರೀತಿಯಲ್ಲಿ ಈ ಉಪವಾಸದ ಪ್ರಾರ್ಥನೆಗಳು ಇಟ್ಟುಕೊಂಡು ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ಉಪವಾಸ ಯಾಕೆ ಮಾಡಬೇಕು ಅನ್ನೋಂಥದ್ದನ್ನು ಇವರಿಗೆ ಗೊತ್ತಿಲ್ಲದಂಗೆ ಮಾಡಿಬಿಟ್ಟಿದೆ ಸೈತಾನ. ಯಾಕೆ ಮಾಡ್ತಾ ಇದ್ದಾರೆ ಉಪವಾಸ ಅಂದರೆ ಏನು ಅಂತಕ್ಕಂಥದ್ದು ಪಕ್ಕ ಕೆಡೋಣ ಪ್ರಿಯರೇ. ಇಷ್ಟಕ್ಕೆ ಉಪವಾಸ ಯಾಕೆ ಮಾಡ್ತಾ ಇದ್ದಾರೆ? ನಿಮಗೇನಾದರೂ ಐಡಿಯಾ ಇದೆಯಾ? ಇಲ್ಲಿದ್ದವರಲ್ಲಿ ಯಾರಾದರೂ ಉಪವಾಸ ಮಾಡ್ತಾ ಇದ್ದೀರಾ? ಅದರ ಗೂಢಾರ್ಥವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ಯಾರಿಲ್ಲ ಉಪವಾಸ ಮಾಡೋರು? ಯಾರಿಲ್ಲ ಏನ್ರಿ?
ಇಷ್ಟಕ್ಕೆ ಉಪವಾಸ ಯಾಕೆ ಮಾಡಬೇಕು, ಯಾಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಿ. ಇವತ್ತು ಕ್ರೈಸ್ತರ ಜನರಲ್ಲಿ ಉಪವಾಸಗಳು ಬಹಳ ಇದ್ದಾವೆ ಪ್ರಿಯರೇ. ವಿಚಿತ್ರವಾದ ಉಪವಾಸಗಳು ಮಾಡ್ತಾರೆ. ಸಂಪೂರ್ಣ ರಾತ್ರಿ ಉಪವಾಸ ಅಂತ. ಯಾಕೆ ಹಗಲತ್ನಾಗ ಮಾಡಲ್ಲ ನೀರು ಉಪವಾಸ? ಸಂಪೂರ್ಣ ರಾತ್ರಿ ಉಪವಾಸ, ರಾತ್ರಿ ಪ್ರಾರ್ಥನೆ. ಯಾಕಂದರೆ ಇವರು ಡೇ ಟೈಮಲ್ಲಿ ಎಲ್ಲ ಇವ್ರ ಕೆಲಸಗಳು ಗೊತ್ತಾರಲ್ಲ, ರಾತ್ರಿ ಹಂಗೂ ಒಂದಪ್ಪತ್ತು ತಿನ್ನೋದು ಬಿಟ್ಬಿಡ್ತಾರೆ. ಇಲ್ಲಂದರೆ ಏನು ಮಾಡ್ತಾರೆ ಇನ್ನೊಂದು ರೀತಿಯಲ್ಲಿ ಅಂದರೆ ರಾತ್ರಿಯೆಲ್ಲ ಊಟ ಮಾಡ್ತಾರೆ, ಹಗಲು ಉಪವಾಸ. ಈಗ ನಮ್ಮ ಮುಸ್ಲಿಂ ಸಹೋದರರು ರಂಜಾನ್ ಕಾಲ ಬಂದಾಗ ನೀವು ನೋಡಿರೇ ಇಲ್ಲ, ನಿಮಗೆ ಗೊತ್ತೈತಿಲ್ಲ ಪ್ರಿಯರೇ, ಅವ್ರು ಏನು ಮಾಡ್ತಾರೆ, ಸಾಯಂಕಾಲ 6 ಗಂಟೆಯಿಂದ ತಿನ್ನೋಕ್ಕೂ ಪ್ರಾರಂಭ ಮಾಡ್ತಾರೆ. ಸಾಯಂಕಾಲ ನಮಾಜ್ ಮುಗಿಸಿಕೊಂಡು ಊಟಕ್ಕೆ ಕುಂದಿರ್ತಾರೆ, ಊಟ ಮಾಡ್ತಾರೆ. ಮತ್ತು ರಾತ್ರಿ 12 ಗಂಟೆಗೆ ಒಂದು ಸಲ ಊಟ ಮಾಡ್ತಾರೆ. ಮತ್ತು ರಾತ್ರಿ 2 ಗಂಟೆಗೆ 3 ಗಂಟೆಗೆ ಹಂಗೆ ಊಟ ಮಾಡ್ತಾರೆ. ಹಗಲೆಲ್ಲ ಉಪವಾಸ ಇರ್ತಾರೆ. ಅವ್ರದ್ದೊಂದು ಪದ್ಧತಿ ಉಪವಾಸ. ಅದೇ ಪದ್ಧತಿ ನಮ್ಮವ್ರೂ ಹಿಡಿದುಬಿಟ್ಟಿದ್ದಾರೆ ಉಪವಾಸ ಅಂದರೆ ರಾತ್ರಿ ಊಟ, ಹಗಲೆಲ್ಲ ವನವಾಸ. ಅಂದರೆ ಉಪವಾಸನೂ ಮಾಡುವುದು ಕಲ್ತಿದ್ದಾರೆ. ಯಾಕೆ ಉಪವಾಸ ಮಾಡ್ತಿದ್ದಾರೆ? ಇಷ್ಟಕ್ಕೆ ಉಪವಾಸ ಯಾಕೆ ಮಾಡ್ತಾಯಿದ್ದಾರೆ? ಅವರ ಇಷ್ಟಗಳನ್ನು ಪೂರೈಸಿಕೊಳ್ಳುವುದಕ್ಕೆ. ಆರೋನು ಮಾಡೋದು ನೋಡಿ, ಮೋಶೆ ಮಾಡೋದು ನೋಡಿ, ಯೇಸು ಕ್ರಿಸ್ತನು ಮಾಡೋದು ನೋಡಿ, ಇನ್ನೂ ಅನೇಕ ಪ್ರವಾದಿಗಳು ಮಾಡೋದು ನೋಡಿ, ಇಸ್ರೇಲರು ಮಾಡಿರ್ತಕ್ಕಂಥದ್ದನ್ನು ನೋಡಿ ಇವ್ರೂ ಉಪವಾಸ ಮಾಡ್ತಾಯಿದ್ದಾರೆ. ಅವ್ರು ಯಾಕೆ ಮಾಡಿದರು, ಇವ್ರು ಯಾಕೆ ಮಾಡ್ತಾಯಿದ್ದಾರೆ? ಮತ್ತೊಂದು ಕ್ವಶನ್. ಅವ್ರು ಯಾಕೆ ಮಾಡಿದರು, ಇವ್ರು ಯಾಕೆ ಮಾಡ್ತಾಯಿದ್ದಾರೆ? ಅವ್ರು ಮಾಡುವುದಕ್ಕೆ ಕಾರಣ ಏನಿದೆ, ಇವರು ಮಾಡುವುದಕ್ಕೆ ಕಾರಣ ಏನಿದೆ? ಅವರು ಮಾಡುವುದಕ್ಕೆ ಕಾರಣಗಳು ಬಹಳ ಇದ್ದಾವೆ ಪ್ರಿಯರೇ. ಉಪವಾಸ ಅನ್ನೋಂಥ ಶಬ್ದ ಬೈಬಲ್ನಲ್ಲಿ ಸುಮಾರು 70 ಸಾರಿ ಬರೆಯಲ್ಪಟ್ಟಿದೆ ಪ್ರಿಯರೇ. 1 ಸಲ ಅಲ್ಲ, 2 ಸಲ ಅಲ್ಲ. ಉಪವಾಸ ಅನ್ನೋಂಥ ಶಬ್ದ ಸುಮಾರು ನಾನು ಲೆಕ್ಕ ಮಾಡಿದಲ್ಲಿಗೆ 65-68 ಸಲ ಲೆಕ್ಕ ಮಾಡೀನಿ. ಇನ್ನೂ ಹೆಚ್ಚೇ ಇದೆ. ನನಗೆ ತಿಳಿದ ಮಟ್ಟಿಗೆ ಖಚಿತವಾಗಿ ಅಂದರೆ 70 ಸಲ ಬರೆಯಲ್ಪಟ್ಟಿದೆ. ಉಪವಾಸ ಉಪವಾಸ ಉಪವಾಸ. ಏನು ಇಷ್ಟು ಸಲ ಉಪವಾಸ ಇದ್ದಾರೆ ಅವರು ಅಂದರೆ ಆ ಶಬ್ದ ಬಳಕೆಯನ್ನು ನಾನು ಹೇಳ್ತಾ ಇದ್ದೀನಿ. ಎಷ್ಟು ಸಲ ಉಪವಾಸ ಮಾಡಿರಂತಲ್ಲ, ಉಪವಾಸ ಅನ್ನೋಂಥ ಶಬ್ದ ಸುಮಾರು 70 ಸಲ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೀವಿ. ಈ ಸಂದರ್ಭಗಳೆಲ್ಲವೂ ಕೂಡ ಯಾವುದಕ್ಕೋಸ್ಕರ ಉಪವಾಸ ಮಾಡಿದ್ದಾರೆ ಅನ್ನೋಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಇವತ್ತಿನ ಕ್ರೈಸ್ತರು ಯಾವುದಕ್ಕೋಸ್ಕರ ಉಪವಾಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಭಾಳ ವಿಶೇಷವಾದಂಥ ವಿಷಯ ತಿಳ್ಕೊಳ್ಬೇಕಾಗಿದೆ ಪ್ರೇರೆ. ಯಾಕೆ ಮಾಡ್ತಾ ಇದ್ದಾರೆ? ಇವರಿಗೇನೋ ಕೋರಿಕೆ, ಇವರಿಗೇನೋ ಬಯಕೆ, ಇವರಿಗೇನೋ ಇಷ್ಟಗಳು ಏನಿದಾವಲ್ಲ, ಇವೆಲ್ಲ ನೆರವೇರಿಸಿಕೊಳ್ಳುವುದಕ್ಕಾಗಿ ಒಂದು ಪ್ಲ್ಯಾಟ್ ತೊಗೋಬೇಕಂತ ಮಾಡ್ಯಾರ ಇವರು. ಪಾಪ ಎಲ್ಲ ಒಂದು ಜಾಬ್ ಬರಬೇಕಾಗಿ ಎದುರು ನೋಡ್ತಾ ಇದ್ದಾರೆ. ಅಥವಾ ಸಂತಾನ ಆಗಿಲ್ಲ ಅಂಥೇಳಿ ಸಂತಾನಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ. ಅಥವಾ ಮನೆ ಕಟ್ಟಬೇಕಾಗಿದೆ, ಆ ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಅದಕ್ಕಾಗಿ ಉಪವಾಸ ಮಾಡಬೇಕಂತೇಳಿ ಅಂದ್ಕೊಳ್ತಾ ಇದ್ದಾರೆ. ಹಲವಾರು ರೀತಿಯಲ್ಲಿ ಶರೀರ ಸಂಬಂಧವಾದವುಗಳ ಮೇಲೆ ಮನಸ್ಸಿಟ್ಟುಕೊಂಡು ಉಪವಾಸ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ನೀವು ಯಾರನ್ನೇ ಕೇಳ್ರಿ, ಉಪವಾಸ ಬ್ರದರ್ ನಾನು ಉಪವಾಸ ಇರ್ತಾ ಇದ್ದೇನೆ, ಮತ್ತೆ ಪ್ರಕಟಣೆ ಮಾಡ್ತಾರೆ. ಇದು ಭಾಳ ದೊಡ್ಡ ಬೈಬಲ್ಗೆ ವಿರುದ್ಧವಾದಂಥ ಮಾತದು. ಯಾಕಂದರೆ ಇವರು ಪ್ರಕಟಣೆ ಮಾಡಿಕೊಳ್ತಾರೆ, ಯಾಕೆ ನಾನು ಉಪವಾಸ ಇರ್ತಾ ಇದ್ದೇನೆ, ನನಗೋಸ್ಕರ ಪ್ರಾರ್ಥಿಸಿರಿ. ಏನಂತ ಪ್ರಾರ್ಥಿಸಬೇಕು? ಏನಿಲ್ಲ ಬ್ರದರ್, ನನಗೆ ಭಾಳ ತಿಂಗಳಿಂದ ಭಾಳ ವರ್ಷದಿಂದ ನಾನು ಮನೆ ಕಟ್ಟಬೇಕಂತ ನೋಡ್ತಾ ಇದ್ದೇನೆ, ಆಗ್ತಾ ಇಲ್ಲ. ಹೆಂಗನ ಮಾಡಿ ಸ್ಟ್ರೈಕ್ ಮಾಡಿದ್ರೂ ಪರವಾಗಿಲ್ಲ, ದೇವರಿಂದ ಈ ಆಸೆ ಈಡೇರಿಸ್ಕೊಳ್ಬೇಕು ನಾನು ಅಂಥೇಳಿ ಮತ್ತು ಸ್ಟ್ರೈಕ್ ಮಾಡಿ ದೇವರಿಂದ ವರ ಬೇಡಿಕೊಳ್ಳುವಂಥ ಆಲೋಚನೆ ಇದೆ ಪ್ರಿಯರೇ. ಎಂಥ ಸ್ಟ್ರೈಕ್ ಅಂದರೆ ಸತ್ಯಾಗ್ರಹ, ಉಪವಾಸ ದೀಕ್ಷೆ, ಉಪವಾಸ ಮಾಡುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ. ಗೌರ್ಮೆಂಟ್ ಆಫೀಸ್ಗಳ ಮುಂದೆ, ತಹಸೀಲ್ ಆಫೀಸ್ ಮುಂದೋ, ಬಿ ಡಿ ಆಫೀಸ್ ಮುಂದೋ, ಅಥವಾ ಬೇರೆ ಯಾರು ಕಲೆಕ್ಟರ್ ಆಫೀಸ್ ಮುಂದೆ ಕುಂತ್ಕೊಂಡು ಸತ್ಯಾಗ್ರಹ ಮಾಡ್ತಿರ್ತಾರೆ. ನಮ್ಮ ಕುಲಕ್ಕೆ ಬರ್ತಕ್ಕಂಥ ಸೌಲಭ್ಯಗಳನ್ನು ನಮಗೆ ಒದಗಿಸಿಕೊಡ್ರಿ, ನಮಗೆ ಸೇರ್ತಕ್ಕಂಥ ಸೌಲಭ್ಯಗಳನ್ನು ನಮಗೆ ಕೊಡ್ರಿ ಅಂಥೇಳಿ ಸತ್ಯಾಗ್ರಹವನ್ನು ಮಾಡ್ತಿರ್ತಾರೆ. ಯಾಕೆ ನಾವು ಗೌರ್ಮೆಂಟು ಭಾಳ ಲೇಟ್ ಮಾಡಿದಂದರೆ ನಾವು ಉಪವಾಸ ಮಾಡಾದರೂ ಅದನ್ನು ಪಡ್ಕೊಳ್ಬೇಕು ಅಂತ ಆಲೋಚನೆ ಇವತ್ತು ಅನ್ಯ ಜನರಲ್ಲಿ ನೋಡ್ತಾ ಇರ್ತೀವಿ. ಅವರು ಭಾಳ ಸ್ಟ್ರೈಕ್ ಮಾಡಿದ್ರು, ಸತ್ಯಾಗ್ರಹ ಮಾಡಿದ್ರು, ಉಪವಾಸ ದೀಕ್ಷೆ ಮಾಡಿದ್ರು ಪರವಾಗಿಲ್ಲ, ಆ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಪಡ್ಕೊಳ್ತಾರೆ ಪ್ರಿಯರವರು. ಅದೇ ರೀತಿ ನಮ್ಮ ಕ್ರೈಸ್ತ ಸಹೋದರ ಸಹೋದರಿಯರು ಕೂಡ ದೇವರಿಂದ ಬರತಕ್ಕಂಥ ವರಗಳು, ತಾವು ಅನ್ಕೊಂಡಂಥ
ಆಶೆ ಈಡೇರಿಸಿಕೊಳ್ಳಬೇಕಂತಂದರೆ ಇಂಥ ಒಂದು ಸ್ಟ್ರೈಕ್ ಮಾಡೋದ್ರೂ ಪರವಾಗಿಲ್ಲ, ದೇವರಿಂದ ನಾವು ಪಡ್ಕೊಳ್ಬೇಕು ಅಂಥೇಳಿ ಸ್ಟ್ರೈಕ್ ಮಾಡುವುದನ್ನು ನಾವು ನೋಡ್ತಿರ್ತೀವಿ ಕ್ರೈಸ್ತರಲ್ಲಿ. ಏನ್ರಿ ಇದು ಎಷ್ಟರ ಮಟ್ಟಿಗೆ ವಾಸ್ತವವಾಗಿರ್ತಕ್ಕಂಥದ್ದು, ಎಷ್ಟರ ಮಟ್ಟಿಗೆ ಇದು ನಿಜ ಅಥವಾ ಸತ್ಯ ಅಂತಕ್ಕಂಥದ್ದು, ಇದು ಮಾಡ್ಬೋದಾ ಮಾಡಬಾರ್ದಾ, ಈ ಥರ ಪ್ರಾರ್ಥನೆಗಳು ಈ ಥರ ಉಪವಾಸದ ಕೂಟಗಳು ಇಟ್ಟುಕೊಂಡು ಮಾಡಬಹುದಾ ಅಂತ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಮತ್ತೊಂದು ಬರೆಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರಿಯರೇ ಒಂದು ಮಾತು ಹೇಳ್ತಾನೆ ಪ್ರಿಯರೇ. ಮತ್ತೊಂದು ಬರೆಸುವಾರ್ತೆ 6ನೇ ಅಧ್ಯಾಯ ಎಷ್ಟನೇ ವಚನ? 16ನೇ ವಚನವನ್ನು ನಾವು ನೋಡೋಣ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿ ಬರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನಂಬರ್ 1 ಹೇಳ್ತಾ ಇದ್ದಾನೆ, ಉಪವಾಸ ಮಾಡುವಂಥವ್ರು ಏನು ಮಾಡ್ತಾರಂತೆ, ಎಲ್ಲರಿಗೆ ಗೊತ್ತಾಗುವಂತೆ ಉಪವಾಸ ಮಾಡ್ತಾರೆ. ಮಕ್ಕಳೆಲ್ಲ ಸಪ್ಪಗೆ ಹಾಕ್ಕೊಂಡು ಅದೇನು ಕಾಲು ಕೈಯೆಲ್ಲ ಏನೋ ಬಿದ್ದೋದು. ಯಾಕೆ ಬ್ರದರ್ ಹಂಗಿದೆ? ಉಪವಾಸ ಇದ್ದೀನಿ ಬ್ರದರ್. ಓ ಪ್ರೈಸ್ ದ ಲಾರ್ಡ್, ದೇವ್ರಿಗೆ ಸ್ತೋತ್ರ ಆಗಲಿ. ಉಪವಾಸ ಯಾರಿಗೆ ಗೊತ್ತಾಗಬೇಕು? ಎಲ್ಲರಿಗೂ ಗೊತ್ತಾಗಬೇಕು. ಏನಂತ? ನಾನು ಉಪವಾಸ ಇದ್ದೀನಂತ. ಮುಖ ವಿಕಾರ ಮಾಡಿಕೊಂಡು